बीजापुर में बिरयानी हाउस। ऐतिहासिक बीजापुर अपनी आलीशान इमारतों से दुनिया भर में मशहूर है। आदिल शाहों की ये नगरी मेहमानों की मेहमान नवाजी के लिए भी पहचानी जाती है। खासकर यहाँ के जायकेदार पकवानों की लिस्ट में सबसे पहले मकाम पर बिरयानी का नाम आता है। इसी बिरयानी का दरबार बिरयानी हाउस बीजापुर बस स्टैंड के सामने लजीज खानों का खजाना लेकर मटकी बिरयानी के साथ साथ मटन, कीमा, कोफ्ते के स्पेशल बेशुमार पकवान के आइटम अब आपको मिलेंगे। स्वादिष्ट और जायकेदार पकवानों के शौकीन अपने शौक को आज ही पूरा कर सकते हैं। बिरयानी हाउस आज ही विजिट करें और कॉल करें इन नंबर पर 8884440065। 10 से 15 मिनट में हर खाना मटकी में पार्सल आपके घर तक भी पहुंचेगा। स्वागत है आपका बी न्यूज नेशन में। मैं हूं आबिद हुसैन शेख। कोरोना के सिम्टम्स दिखाई दे तो जल्द इलाज करवाएं। डीसी वाईएस पाटिल। एक्सपर्ट और डॉक्टरों की राय। कोविड-19 तेजी से फैल रहा है। इसकी रोकथाम के लिए जनता खुद जागरूक होगी तो कंट्रोल किया जा सकता है। थोड़े से भी लक्षण पाए जाए तो डॉक्टर से जल्द संपर्क करें। बीमारी बढ़ने पर डॉक्टर और मशीनरी भी कुछ नहीं कर सकती। SpO2 कम होने से लंग्स पर कोरोना अटैक कर सकता है। ये उम्र और व्यक्ति को नहीं देखता। ये लेट रिपोर्टिंग का नतीजा है। सरकारी विभागों में अधिकारी और डी ग्रुप के कर्मचारियों में पॉजिटिव पाए जाने से महानगर पालिका, महिला विश्वविद्यालय, वाटर बोर्ड, तहसीलदार ऑफिस, SP ऑफिस, गांधी चौक पुलिस थाना सील डाउन किया गया है। जल्द सैनिटाइजेशन करके फिर से शुरू करने के आदेश दिए गए हैं, कहा जिला कलेक्टर ने। जिले की कोविड-19 अपडेट बताते हुए जिला DC YS पाटिल ने इसकी जानकारी दी। जिल्ಲೆಯಲ್ಲಿ ಇದುವರೆಗೆ ಸುಮಾರು 896 ಪಾಸಿಟಿವ್ ಕೇಸಸ್ ಬಂದವೆ. ಅದರಲ್ಲಿ ಈಗಾಗಲೇ 654 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಅಂದರೆ ಅರೌಂಡ್ 73% ನಮ್ಮದು ಡಿಸ್ಚಾರ್ಜ್ ಇದೆ. ಈಗ ಆ್ಯಸ್ ಆಫ್ ನೌ ಅರೌಂಡ್ 223 ನಮ್ಮಲ್ಲಿ ಲೈವ್ ಆ್ಯಕ್ಟಿವ್ ಪೇಷಂಟ್ಸ್ 223 ಇದ್ದಾವೆ. ನಿನ್ನೆ ಒಟ್ಟು 3 ನಾವು ಡೆತ್ ರಿಪೋರ್ಟ್ ಮಾಡಿದ್ದೀವಿ ಗೌರ್ಮೆಂಟಿಗೆ ವಿತ್ ಡೆತ್ ಆಡಿಟ್. ಹೀಗಾಗಿ ಒಟ್ಟು ಮರಣವನ್ನಪ್ಪಿದ ಕೋವಿಡ್ ಪಾಸಿಟಿವ್ದಿಂದ ಮರಣವನ್ನಪ್ಪಿದವರ ಸಂಖ್ಯೆ 19 ಆಗ್ತದೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಒಟ್ಟು ಇದುವರೆಗೆ 40 ಜನಕ್ಕೆ ಪಾಸಿಟಿವ್ ಬಂದರೆ ಅದರಲ್ಲಿ 5 ಜನ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಆಮೇಲೆ ಈಗ ಆ್ಯಸ್ ಆಫ್ ನೌ ಇರೋದು ಮಾಹಿತಿ ಇರೋ ಪ್ರಕಾರ ಎಲ್ಲರೂ ಅಸಿಂಪ್ಟೊಮೆಟಿಕ್ ಇದ್ದಾರೆ. ಕಾರ್ಪೊರೇಷನ್ದಿಂದ ಸುಮಾರು 22 ಜನ ಪಾಸಿಟಿವ್ ಬಂದರೆ ಆಲ್ರೆಡಿ ಆ ಮಹಾನಗರ ಪಾಲಿಕೆಯನ್ನು ಫ್ಯೂಮಿಗೇಷನ್ ಮಾಡಿ ಮತ್ತೆ ಕಾರ್ಯಾರಂಭ ಮಾಡೋಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಕಚೇರಿಯಿಂದನೂ ಸಹಿತ ಅವರು ಸ್ವ್ಯಾಬ್ ಆನ್ ದೇರ್ ಓನ್ ಕೊಟ್ಟಿದ್ದರು. ಅಲ್ಲಿಯೂ ಸಹಿತ 4 ಪಾಸಿಟಿವ್ ಬಂದಿದ್ದು. ಅದನ್ನು ಸಹಿತ ನಾವು ಫ್ಯೂಮಿಗೇಷನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದೀವಿ. ಫ್ಯೂಮಿಗೇಷನ್ ಮಾಡಿ ಮತ್ತೆ ಇವತ್ತಿನಿಂದ ಕಾರ್ಯಾರಂಭ ಮಾಡೋಕ್ಕೆ ಅವರಿಗೆ ನಿರ್ದೇಶನ ನೀಡಿದ್ದೀವಿ. ಇನ್ನೂ ನಮ್ಮದು ಅರೌಂಡ್ 3300 ಅಷ್ಟು ಕೇಸ್ ಅಂದರೆ ಸ್ವ್ಯಾಬ್ ಟೆಸ್ಟ್ ಕಲೆಕ್ಟ್ ಮಾಡಿ ನಾವು ಕಳಿಸಿದ್ದೀವಿ. ಅದರದ್ದು ರಿಸಲ್ಟ್ ನಮ್ಮ ಹತ್ರ ಬಾಕಿ ಇದೆ, ಬರಬೇಕಾಗಿದೆ. 3300 ಬರೋದಷ್ಟೇ ಅಲ್ಲದೆ ನಾವು ಮತ್ತೆ ಈ ಯಾರ್ದು ಪಾಸಿಟಿವ್ ಬಂದಿರ್ತದೆ ಅವ್ರದ್ದೆಲ್ಲ ನಾವು ಪ್ರೈಮರಿ ಕಾಂಟ್ಯಾಕ್ಟನ್ನು ಅವ್ರದ್ದು ಸಹಿತ ಸ್ವ್ಯಾಬ್ ಕಲೆಕ್ಟ್ ಮಾಡಿ ಕಳಿಸುವಂಥದ್ದನ್ನು ಮಾಡ್ತಾ ಇದ್ದೀವಿ. ಈಗ ಎಲ್ಲ ನಾವು ಎಕ್ಸ್ಪರ್ಟ್ ಕಮಿಟಿ ಡಾಕ್ಟರ್ಸ್ ಎಲ್ಲ ಕರೆದು ಆಗಾಗ ಸಭೆ ಮಾಡಿ ಮತ್ತು ಎವ್ರಿಡೇ ಅವ್ರದ್ದು ಸಜೆಷನ್ ಕೇಳಿದಾಗ ಅವ್ರದ್ದು ಸಜೆಷನ್ ಏನಂದರೆ ಯಾವುದೇ ಪೇಷಂಟ್ ಈ ಸಿಂಪ್ಟಮ್ದಿಂದ ಬಳಲ್ತಾ ಇತ್ತಂದ್ರೆ ಅದರಲ್ಲೂ 50 ವರ್ಷದ ಮೇಲ್ಪಟ್ಟವರು ಸಿಂಪ್ಟಮ್ಸ್ ಕಂಡ ತಕ್ಷಣ
ವೈದ್ಯರನ್ನು ಕಾಣೋದು ಸೂಕ್ತ ಅಂತ ಅವರ ಅಭಿಪ್ರಾಯ. ಕಾರಣ ಇಷ್ಟೇ, ಈಗ ನಮ್ಮ ಏನು ಡೆತ್ಸ್ ಬರ್ತಾ ಇದ್ದಾವೆ ಆ ಡೆತ್ಗಳೆಲ್ಲ ಅವರ ಪ್ರಕಾರ ಕೋಮಾರ್ಬಿಡ್ ಇದ್ದು ಆಮೇಲೆ ಲೇಟ್ ರಿಪೋರ್ಟಿಂಗ್ ಮಾಡಿದರೆ, ಅಂದರೆ ಹಾಸ್ಪಿಟಲ್ಗೆ ಲೇಟಾಗಿ ಅವರು ರಿಪೋರ್ಟ್ ಆದರೆ ಅಷ್ಟರಲ್ಲೇ ಅವರಿಗೆ ಲಂಗ್ಸ್ ಇಫೆಕ್ಟ್ ಆಗಿರ್ತವೆ. ಲಂಗ್ಸ್ 60% 70% ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿರ್ತದೆ. ಆಮೇಲೆ SpO2 ಆಲ್ರೆಡಿ ಅವ್ರದ್ದು 65-50 ಹೋಗಿರ್ತದೆ. ಅಂಥವ್ರದನ್ನು ಉಳಿಸೋದು ಕಷ್ಟ ಅಂತ ಅವರು ಅಭಿಪ್ರಾಯ. ಅಷ್ಟೇ ಅಲ್ಲದೆ ಮೊನ್ನೆ ನಾವು ಸಭೆ ನಡೆಸಿದಾಗ ಅವ್ರದ್ದು ಅಭಿಪ್ರಾಯ ಏನಂದರೆ, ಯಾವುದು 70-75% ಮೇಲೆ ಲಂಗ್ಸ್ ಅಫೆಕ್ಟ್ ಆಗಿರ್ತದೆ, ಎಷ್ಟೇ ಹೆಂಗಿದ್ರು ಸಹಿತ ಅವ್ರನ್ನ ಸಹಿತ ನಾವು ವೆಂಟಿಲೇಟರ್ ಮೇಲೆ ಇಟ್ಟರು ಅವ್ರನ್ನ ಸಹಿತ ಎಂಥ ಟ್ರೀಟ್ಮೆಂಟ್ ಕೊಟ್ಟರೂ ಸಹಿತ ಉಳಿಸೋದು ಕಷ್ಟ ಅಂತ ಅವರ ಅಭಿಪ್ರಾಯ. ಅದಕ್ಕಾಗಿ ನಾನು ನಾಗರಿಕರಲ್ಲಿ ಮನವಿ ಇಷ್ಟೇ, ಒಂದು ಕೋಮಾರ್ಬಿಡ್ ಇದ್ದವರು ಮತ್ತು 50 ವರ್ಷಕ್ಕಿಂತ ಮೇಲೆ ಇದ್ದವರು ಸುಮ್ಮನೆ ಯಾವುದೂ ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ ಇಲ್ಲದೆ ಹೋದರೆ ಮನೆ ಬಿಟ್ಟು ಆಚೆ ಬರಬಾರದು, ಒಂದನೇದ್ದು. ಎರಡನೇದ್ದು, ಸಿಂಪ್ಟಮ್ಸ್ ಕಂಡ ತಕ್ಷಣ ನಿಯರೆಸ್ಟ್ ಯಾರು ವೈದ್ಯರಿರ್ತಾರೆ ಅವರಿಗೆ ಅಪ್ರೋಚ್ ಆಗಿ ಅವ್ರದ್ದು ಸಮಸ್ಯೆಯನ್ನು ಹೇಳ್ಕೊಳ್ಬೇಕು. ಆಮೇಲೆ ಬ್ರೆತ್ಲೆಸ್ನೆಸ್ ಮತ್ತು ಮತ್ತೊಂದು ಸ್ಟಾರ್ಟ್ ಆಗಿರೋ ನಂತರ ನೀವು ಹಾಸ್ಪಿಟಲ್ಗಳನ್ನು, ಅಂದರೆ ಅದಕ್ಕೆ ಅಂತಾರೆ ಸಾರಿಯಾಗಿ ಕನ್ವರ್ಟ್ ಆದಮೇಲೆ ನೀವು ಆಸ್ಪತ್ರೆಯನ್ನು ತಲುಪಿದರೆ ಅದಕ್ಕೆ ಎಷ್ಟೇ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ರೂ ಸಹಿತ ಅವ್ರನ್ನ ಉಳಿಸೋದು ಕಷ್ಟ ಅಂತ ಅವರ ಅಭಿಪ್ರಾಯ. ಅದಕ್ಕಾಗಿ ಯಾರೇ ನೀವು ಈ ರೀತಿ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟಾಗಿ, ಈಗ ನಮ್ಮ ಪ್ರೈವೇಟಲ್ಲಿ ಈಗಾಗಲೇ 7-8 ಕಡೆ ಸ್ಟಾರ್ಟ್ ಮಾಡಿದ್ದಾರೆ, ಅವರನ್ನು ಅಪ್ರೋಚ್ ಆಗ್ಬೋದು. ಅಥವಾ ನೀವು ಸರ್ಕಾರಿ ಆಸ್ಪತ್ರೆ ನಿಮಗೆ ನಿಯರ್ ಆದರೆ ಅದನ್ನು ಅಪ್ರೋಚ್ ಆಗ್ಬೋದು. ಎಲ್ಲಾದರೂ ಒಂದು ಕಡೆ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಅವಶ್ಯಕತೆ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. और खबरों के लिए देखते रहिए बी न्यूज़ नेशन। बाघमारे हॉस्पिटल में बच्चों की बीमारी से जुड़े माहिर डॉक्टर करेंगे अब इलाज। पैसों से परेशान लोग ना हो ना उम्मीद, कम और रियायती दामों में होगा हर बीमारी का इलाज। 24 घंटे डॉक्टरों की निगरानी में। जांच का समय होगा रोजाना शाम 7 से 8 बजे तक। बाघमारे हॉस्पिटल, सकाफ रोजा, 4 नंबर स्कूल के करीब, बीजापुर।